ಯಾರು ಹೇಳಿದ್ದು? ಗೋಪಾಲಕೃಷ್ಣ ಹೇಳಿದ್ದು. ಯಾರು ಹೇಳಿದ್ದು? BR ಪಾಟೀಲ್ ಹೇಳಿದ್ದು. ರಾಜು ಕಾಗೆ ಹೇಳಿದ್ದು. ಇವರೆಲ್ಲ ನಮ್ಮ ಜೊತೆಗೆ MLA ಆಗಿದ್ರು. ಇವ್ರು ಹೇಳ್ತಾರೆ ಮಂತ್ರಿ ದುಡ್ಡು ಕೊಟ್ಟು ಮನೆ ತರಬೇಕು ಅಂತ. ಈ ದೇವ್ರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, 12,000 ಮನೆ ಸೊರಬ ತಾಲೂಕಲ್ಲಿ ತಂದು ಕೊಟ್ಟಿದ್ದೆ. ₹1 ಯಡಿಯೂರಪ್ಪಗೂ ಕೊಡಲ, ಸೋಮಣ್ಣಗೂ ಕೊಡಲ. ತಗೊಬಂದು ನಾನು ₹1 ತಗೊಂಡೇನೆ ಕೊಟ್ಟಿದ್ವಿ. ಈಗ ಯಾಕೆ ಮನೆ ಕೊಡ್ಬೇಕು? ಮನೆ ದುಡ್ಡು ಕೊಡ್ಬೇಕು? ದೇವ್ರ ಎದುರು ಪ್ರಮಾಣ ಮಾಡ್ತೀನಿ ಬನ್ನಿ. ಇವ್ರು ಯಾಕೆ ಹೇಳ್ತಾರೆ? ಇಷ್ಟು ಮಟ್ಟಿಗೆ ಭ್ರಷ್ಟಾಚಾರ. MLA ಹೇಳ್ತಾರೆ, ಇವ್ರು ನಮ್ಮ MLA ಹೇಳಿದ್ದು ಫೋಟೋ ಬರಲಿ ಅಂತ. TV ಓದಿನ ಬಂದ್ಬಿಟ್ಟು ನೀವು ಆಫ್ ಮಾಡಿದ್ರೆ ಹೇಳ್ತೀನಿ. ಭಾರತ 2047 ಅಮೃತ ಕಾಲ 2047 ಅಂತ ಹೇಳಿದ್ದು. ಅಮೃತ ಕಾಲ 47, 2047 ಯಾಕೆ ಅಂತಂದರೆ ಸ್ವಾತಂತ್ರ್ಯ ಬಂದು ನಮಗೆ 100 ವರ್ಷ ಆಗ್ತದೆ. 47ನೇ ಇಸ್ವಿ 1947, 2047, 22-23ನೇ ಸಾಲಿನಲ್ಲಿ ನಾವು 75ನೇ ವರ್ಷವನ್ನು ಆಚರಣೆ ಮಾಡಿದ್ದೇವೆ. ಈ ಒಂದು 25 ವರ್ಷಗಳ ಕಾಲ ನಾವು ದೇಶವನ್ನು ಇನ್ನಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತೇಳಿ ನಮ್ಮ ಚಿಂತಕರು ಯೋಚನೆ ಮಾಡಿದರು, ಪಕ್ಷದವರು ಚಿಂತನೆ ಮಾಡಿದರು. ಸರ್ಕಾರ, ನಮ್ಮದೇ ಸರ್ಕಾರ ಮೋದಿಯವರ ಜೊತೆ ಕುತ್ಕೊಂಡು ಅವ್ರಿಗೆ ಸಲಹೆಗಳು ಕೊಟ್ಟು ಅವರೊಂದು ಯೋಜನೆಗಳನ್ನು ಮಾಡಿ ನಮ್ಮನ್ನು ನಾವು ಈ ರೀತಿ 2047ಕ್ಕೆ ಭಾರತ ಸಮೃದ್ಧ ಭಾರತ ಆಗಬೇಕು, ಭಾರತ ಮಾತೆಯ ಪರಮವೈಭವವನ್ನು ನೋಡಬೇಕು, ಭಾರತ ಪ್ರಪಂಚಕ್ಕೆ ನಾಯಕತ್ವವನ್ನು ಕೊಡಬೇಕು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೇಳಿದೆ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ನಾಯಕತ್ವವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನೋಡಿ, ನಮ್ಮ ಹಿರಿಯರ ಯೋಚನೆಗಳು, ಮೋದಿಯವರ ಯೋಚನೆಗಳು ಹೇಗಿರ್ತದೆ, ಸರ್ಕಾರದ ಯೋಚನೆ. 2047 ಮೋದಿ ಇರೋದೇ ಇಲ್ಲ, ಬದುಕಿರೋದಿಲ್ಲ. ನಾನು ಬದುಕಿರ್ತಾನೋ ಇಲ್ಲ, ಬದುಕಿರೋದಿಲ್ಲ, ಡೌಟ್ ನಾವು. ಅಂಥದ್ದನ್ನು ಯೋಚನೆ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. 2047 ನನ್ನ ಭಾರತ, ನನ್ನ ದೇಶ ಸರ್ವ ರೀತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಿರಬೇಕು. ದೇಶ ಇರ್ತದೆ, ಭಾರತ ದೇಶ ಎಲ್ಲೂ ಹೋಗಲ್ಲ. 10,000 ವರ್ಷದ ಹಿಂದೆ ಇತ್ತು ಅಂತ ಓದಿದ್ದೇವೆ. 5,000 ವರ್ಷದ ಹಿಂದೆ ನಾಗರಿಕತೆ ಪ್ರಾರಂಭ ಆಯಿತು ಅಂತ ಹೇಳಿದ್ದೇವೆ. ಈಗಲೂ ಇದೆ, ಇತ್ತು, ಈಗ ಇದೆ. ಈಗ ಯಾವ ರೀತಿ ಇದೆ? ಅಭಿವೃದ್ಧಿ ಆಗ್ತಾ ಇದೆ ಹೇಳಿದರು ನಮ್ಮ ಮೇಘರಾಜ್ ಅವರು. ಎಲ್ಲ ವಿಷಯಗಳನ್ನು ಹೇಳಿದರು. ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ? ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು. ಎಲ್ಲಿವರೆಗೆ ಶೈಕ್ಷಣಿಕ ಅಭಿವೃದ್ಧಿ ಆಗಿದೆ? ಪುಣ್ಯಾತ್ಮ ವಾಜಪೇಯಿ ಅವರು ಸರ್ವ ಶಿಕ್ಷಣ ಅಭಿಯಾನ ಅಂತ ಯೋಜನೆ ಮಾಡಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮತ್ತು ಹೊಸ ಕಟ್ಟಡಗಳನ್ನು ಪ್ರಾರಂಭ ಮಾಡಿದರು. ಇವತ್ತು ಪುಣ್ಯಾತ್ಮ ಯಡಿಯೂರಪ್ಪನವ್ರು ಬಂದರು. ಆಮೇಲೆ ಏನೋ ಯೋಗ ಅದೇ ಕಾಲ ಸೈಕಲ್ ಕೊಟ್ಟು ಹೆಣ್ಮಕ್ಳೆಲ್ಲ ಕಾಲೇಜಿಗೆ ಬರೋಂಗಾಯಿತು. 464 ಹೊಸ ಯೂನಿವರ್ಸಿಟಿಗಳು ದೇಶದಲ್ಲಾಗಿದೆ. ಹೀಗೆ ವಿದ್ಯೆ ಎಲ್ಲಿವರೆಗೆ ಹೋಗಿದೆ ಅಂದರೆ ಇವತ್ತು ಅಂತರಿಕ್ಷದಲ್ಲಿ ಅಂದರೆ ಶುಭಾಂಶು ಶುಕ್ಲ ಅಲ್ಲಿ ಮಾತಾಡ್ತಿದ್ದಾರೆ, ಅಲ್ಲಿದ್ದಾರೆ. ಈಗ ಅಲ್ಲಿವರೆಗೆ ನಮ್ಗೆ ಕೂತಿ ಅದು ಎಲ್ಲ ಕ್ಷೇತ್ರದಲ್ಲಿ ವಿದ್ಯೆಯಲ್ಲಿ ಗಮನ ಕೊಡ್ತೀವಿ. ಎರಡನೇದು ಸಾಮಾಜಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಇಷ್ಟೊಂದು ಜಾತಿ ಧರ್ಮ ಇರ್ತಕ್ಕಂಥ ಈ ದೇಶದಲ್ಲಿ ಅವರು ಆರ್ಥಿಕವಾಗಿ ಹಿಂದುಳಿದವರು ಮುಂದೆ ಬರಬೇಕು. ಅದ್ರ ಬಗ್ಗೆ ಯೋಜನೆಗಳನ್ನ ಹಾಕಿದ್ದಾರೆ. ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಅಂದರೆ ಸರಿಯಾದ ಕಾರ್ಯಕ್ರಮಗಳಿದ್ದಾವೆ, ಆದರೆ ಸರಿಯಾದ ಅಂಕಿಅಂಶ ನಮ್ಮ ಹತ್ರ ಇಲ್ಲ. ಯಾರು ಎಷ್ಟು ಹಿಂದುಳಿದಿದ್ದಾರೆ, ಹೇಗಿದ್ದಾರೆ, ಏನಿದ್ದಾರೆ, ಏನು ನಮ್ಮ ಹತ್ರ ಮಾಹಿತಿ ಇಲ್ಲ. 1931ನೇ ಇಸ್ವಿ ಅವತ್ತು ಜಾತಿ ಗಣತಿ ಆಗಿತ್ತು. ಅವತ್ತು ಜಾತಿ ಗಣತಿ ಆದಮೇಲೆ ಇನ್ನು ಯಾವತ್ತೂ ಆಗಿಲ್ಲ. ಅಂದಾಜು ಮೇಲೆ ಹೊಡಿತಾ ಇದ್ದೀವಿ, ನಾವಿಷ್ಟಿದ್ದೀವಿ ಅಂತ. ಟೋಟಲ್ ಲೆಕ್ಕ ಮಾಡಿದ್ರೆ 300 ಕೋಟಿ ಆಗ್ಬಿಡ್ತಾರೆ ಭಾರತದ ಸಂಖ್ಯೆ. ಇರೋದು 145 ಅಂತ. ನಾವು 6 ಕೋಟಿ 6.5 ಆಗಿದ್ದೀವಿ ಈಗ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಜಾತಿದವ್ರು ಹೇಳ್ದಂಗೆ ಬರ್ಕಂತ ಹೋದ್ರೆ 14 ಕೋಟಿ ಆಗ್ಬಿಡ್ತಾರೆ. ಹಾಗಾಗಿ ಅಂಕಿಅಂಶ ಇಲ್ಲ. ಅದಕ್ಕೇನು ಮಾಡಿದ್ರು, ಸಿದ್ದರಾಮಯ್ಯವ್ರು ಮಾಡಿಸಿದ್ದೀನಿ ಅಂತ ಒಂದು ಮಾಡಿಸಿದ್ರು ಕರ್ನಾಟಕದ ಮಟ್ಟಿಗೆ. ಅದು ಏನಾಗಿತ್ತು ಎಂತ ಇದು 10 ವರ್ಷ ಅವರೇ ಅಧಿಕಾರದಾಗಿದ್ರು ಮಧ್ಯೆ ನಾವು 3 ವರ್ಷ ಬಂದಿದ್ವಿ. 10 ವರ್ಷದ 11 ವರ್ಷದಲ್ಲಿ ಅದನ್ನು ಬಿಡುಗಡೆನೇ ಮಾಡಲಿಲ್ಲ. 90ರಿಂದ ಮಾಡಿ ಅಂತ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಹೇಳೋದಕ್ಕೆ? ಹೀಗೆ ಮಾಡಿದ್ದನ್ನು ಬಿಡುಗಡೆ ಮಾಡ್ದೇನೆ, ಮಾಡಿದ್ದನ್ನು ಅಂಡಾಗ ಹಾಕ್ಕೊಂಡು ಈಗ ಅದನ್ನು ರಾಹುಲ್ ಗಾಂಧಿ ಒಂದು ಮಾತು ತೆಗೆದಾಡ್ತಾರೆ. ಸಿದ್ದರಾಮಯ್ಯವ್ರು ಬೇಜಾರು ಹಾಕ್ಕೊಂಡು ಕೂತಿಯಾರು ಬಂದು ಮಾಡಬೇಕಾಗಿತ್ತು. ಸಿದ್ದರಾಮಯ್ಯ ಬಿಡುಗಡೆನ ದೊಡ್ಡ ಲೀಡರ್ ಆಗ್ತಿದ್ರು, ಅಧಿಕಾರ ಇರ್ತಿತ್ತು, ಹೋಗ್ತಿತ್ತು, ಅವರು ದಾಖಲೆ ಉಳಿತಿತ್ತು ಜೀವಮಾನ ಇಡೀ ಅವ್ರ ಹೆಸರಿನಲ್ಲಿ. ಮಾಡಲಿಲ್ಲ. ಆದರೆ ಕೇಂದ್ರ ಸರ್ಕಾರ
ಮೋದಿಯವರು ಜಾತಿ ಗಣತಿ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಜಾತಿ ಗಣತಿ ಮಾಡೋದ್ರ ಮೂಲಕ ಯಾರ್ಯಾರ ಪರಿಸ್ಥಿತಿ, ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಏನು ಸ್ಥಿತಿ ಇದೆ ಅಂತ ಹೇಳೋದು ಗೊತ್ತಾಗ್ತದೆ. ಇದೊಂದು ದೊಡ್ಡ ದೃಢ ನಿರ್ಧಾರ. 1956ನೇ ಇಸ್ವಿಲಿ ಕಾಕಾ ಕಾಲೇಲ್ಕರ್ ಅಂತೇಳಿ ಒಂದು ಸಮಿತಿ ವರದಿ ಕೊಟ್ಟಿತ್ತು, ಮಾಡಿದ್ರು. ಅದನ್ನು ಬಿಡುಗಡೆನೇ ಮಾಡಲಿಲ್ಲ ಈ ಕಾಂಗ್ರೆಸ್ನವ್ರು, ಗೊತ್ತಿರಲಿಲ್ಲ. ಮಂಡಲ ಆಯೋಗ ರಚನೆ ಮಾಡಿದ್ರು, ಮಾಡಲಿಲ್ಲ, ಬಿಡುಗಡೆ ಮಾಡಕ್ಕೆ ಬಿಡಲಿಲ್ಲ ಈ ಕಾಂಗ್ರೆಸ್ನವ್ರು. ಈಗ ಸಿದ್ದರಾಮಯ್ಯ ಮಾಡಿದ್ರು, ಮಾಡಕ್ಕೆ ಬಿಡಲಿಲ್ಲ. ಮೋದಿ ಹೇಳಿದ್ದಾರೆ ನಾವು ಮಾಡ್ತೇವೆ ಅಂತ. ಆ ಮೂಲಕ ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಮಗೆ ಆಯ ಬರ್ತದೆ, ಆಯ ವ್ಯಯ, ಹಣ ಬರ್ತಾ ಇದೆ ದೇಶದಲ್ಲಿ, ಅದನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದಕ್ಕೆ ಅಂಕಿ ಅಂಶನೇ ಇರಲಿಲ್ಲ. ಯೋಜನೆಗಳು ಮಾಡಲಿಕ್ಕೆ ಅಂಕಿ ಅಂಶ ಇರಲಿಲ್ಲ. ಆಯ ವ್ಯಯ, ಇನ್ಕಮ್ ಎಕ್ಸ್ಪೆಂಡಿಚರ್ ಅಂತ ಹೀಗೆ ಅದನ್ನು ಯೋಚನೆ ಮಾಡಿದ್ದಾರೆ. ಇನ್ನೊಂದು ರಾಜಕೀಯ ಹೇಳಿದೆ ನಾನು. ರಾಜಕೀಯವಾಗಿ ಭಾರತ ಇವತ್ತು ಸುಸ್ಥಿತಿಯಲ್ಲಿ ಇದೆ, ನಾಯಕತ್ವ ಇದೆ, ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸರಿಸಮಾನ ಕೂತ್ಕೊಂಡು ನಾವು ಮಾತಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಭಾರತ ಬೆಳೆದಿದೆ. ಮತ್ತು ರಾಜಕೀಯವಾಗಿ ಎಲ್ಲರಿಗೆ ಸ್ಥಾನಮಾನ ನಾವು ಇಂಟರ್ನಲ್ ಇದರಲ್ಲಿ ಸಿಗಬೇಕು ಅಂತ ಹೇಳಿ ಯೋಚನೆ ನಡೆದಿದೆ. 33% ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ, ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಯೋಚನೆ ನಡೆದಿದೆ. ರಾಜಕೀಯ ಸ್ವಾತಂತ್ರ್ಯ ಕೊಡಬೇಕು ಅಂತ. ರಾಜಕೀಯವಾಗಿ ದೇಶ ಪ್ರಪಂಚಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಸ್ಥಿತಿ ಬೆಳೆದಿದ್ದೇವೆ. ಇನ್ನು ಧಾರ್ಮಿಕವಾಗಿ ರಾಮ ಮಂದಿರ ಕಟ್ಟಬೇಕು ಅಂತ ಹೋರಾಟ ನಡೀತು 500 ವರ್ಷಗಳಿಂದ. ರಾಮ ಮಂದಿರ ಕಟ್ಟಿದ್ದಾರೆ. ಗಂಗಾ ನದಿ ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದರು. ಗಂಗಾ ನದಿ ಸ್ವತಃ ನಾನು 2005ರಲ್ಲಿ ನೋಡಿದ್ದೆ. ಹೋಗಿ ಸ್ನಾನಕ್ಕೆ ಹೋದ ಉಳಿದಲೇ ಅಲ್ಲ, ನೀವು ಒಂದು ಹನಿ ನೀರು ಮುಟ್ಟಲೇ ಬಂದವ ನಾವು, ಅಷ್ಟು ಗಲೀಜದು. ಅದು ಶುದ್ಧೀಕರಣ ಮಾಡ್ತೀನಿ ಅಂತ ಹೇಳಿದರು ಮೋದಿ, BJP ಹೇಳಿತ್ತು. ಅದೇ ಮೊನ್ನೆ 3 ವರ್ಷದ ಹಿಂದೆ ಹೋಗಿದ್ವಿ ನಾವು, ಒಂದು 5-6 ಜನ MLAಗಳು ಆ ಎಲೆಕ್ಷನಿಗೆ ಅಂತ ಹೋಗಿದ್ವಿ, ಉತ್ತರ ಪ್ರದೇಶ ಎಲೆಕ್ಷನಲ್ಲಿ. ಅವತ್ತು ಹೋಗಿ ನೋಡಿದ್ವಿ. ಆಶ್ಚರ್ಯ. ನಾನು ಸ್ನಾನ ಮಾಡಿ ಮುಳುಗೆದ್ದು ದೋಣಿಲಿಗೆ ಬೋಟು, ಸಾವಿರಾರು ಬೋಟ್ ನಾವು ನೋಡಿದ್ವಿ. ಕೆಲವರು ಕೂತ್ಕೊಂಡು ಎದುರುಗಡೆ ಹೋಗಿ ಒಂದು 1000 ಬೋಟ್ ನಿಂತಂದ್ರೆ ಹೊಳೆಲೆ ಇರೋದು ನಾವು ಬೋಟ್ ಮೇಲೆ ಈಗ ಸ್ಟೇಜ್ ಮೇಲೆ ಗಂಗಾರತಿ ಆಗ್ತದೆ, ಅದನ್ನು ನೋಡ್ಕೊಂಡು ಬಂದ್ವಿ. ಅಷ್ಟು ಬದಲಾವಣೆಯನ್ನು ಮೋದಿ ಮಾಡಿದ್ದಾರೆ. ಎಲ್ಲ ನದಿಗಳನ್ನು ಈ ಥರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ. ಏನಾದ್ರು ಮಾಡಿ ನಾವು ಕ್ಲೀನ್ ಇಟ್ಕೋಬೇಕು, ನಮ್ಮ ಮೂರು ಮನೆ ಆ ಥರ ಒಂದು ಪರಿವರ್ತನೆ ಮಾಡಿದ್ದು. ಅದು ನೋಡಿ ಬಂದೇ ನಾವು ಸಾಗರ ಗಣಪತಿ ಕೆರೆ ಕೈ ಹಾಕಿದ್ದು, ಮಾಡೋಣ ಎಲ್ಲ ಒಟ್ಟಾಗಿ ಸೇರಿ ಶುರು ಮಾಡೋಣ, ಕ್ಲೀನ್ ಮಾಡೋಣ ಅಂತ ಮಾಡಿದ್ದೀವಿ. ಆ ದೇಶದ ಅಭಿವೃದ್ಧಿ ಆ ಎಲ್ಲ ಕ್ಷೇತ್ರದಲ್ಲಿ ಆಗಿತ್ತು. ರಸ್ತೆಗಳು ಹೇಗಿದ್ದು ಹೇಗಾಗಿದ್ದಾವೆ. ನಿಮ್ಮೂರಾಗ ಒಂದಿಷ್ಟು ರಸ್ತೆ ನಾವು ಸ್ವಲ್ಪ 3 ವರ್ಷ ಇದ್ವಿ, ಅದ್ರಾಗ 1 ವರ್ಷ ಕೊರೋನಾ ನಮ್ಗೆ ಸಿಕ್ಕಿದ್ದೇ 1 ವರ್ಷ. ನೀವೇ ಇದ್ರೆ ಅಧಿಕಾರದ 1 ವರ್ಷ ಕುಮಾರಸ್ವಾಮಿ CM ಅಲ್ವೇ? ನಮ್ಗೆ ಅಧಿಕಾರ ಸಿಕ್ಕಿರಲಿಲ್ಲ. ಅದಾದ್ಮೇಲೆ ಯಡಿಯೂರಪ್ಪನದು ಕೊರೋನಾ ಬಂತು. ಸಿಕ್ಕಿದ್ದೇ ನಮ್ಗೆ 2 ವರ್ಷ ನಿಮ್ಮೂರೊಳಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ದೀವಿ. ಒಂದು ರಸ್ತೆಯಿಂದ 50 ವರ್ಷ ಹಾಳಾದ್ರೆ ಹೇಳಿ. ನಾ ಹೇಳಿದ್ನಲ್ಲ, ನಾವು ಬದುಕಲ್ಲ 2040ವರೆಗೆ, ಅದ್ರೊಳಗೆ ಹಾಳಾದ್ರೆ ನಮ್ಗೆ ಹೇಳಿ ಬದುಕಿರೋವರೆಗೆ. ಅಂಥ ರಸ್ತೆ ಮಾಡಿದ್ದು ವಿಕಸಿತ ಭಾರತದ ಕಲ್ಪನೆ. ಭಾರತವು ವಿಕಸಿಸುತ್ತಿದೆ, ಉದ್ಧಾರ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ತಾವೆಲ್ಲ ಫ್ಲೆಕ್ಸ್ ಅನ್ನು ನೋಡಿದ್ದೀರಾ. ನೀವು ಮಾಸ್ಟರ್ ಆಗಿಯೂ ದಂಡ. ಯಾಕೆ ಅಂದ್ರೆ ಪ್ರಗತಿ ಎಲ್ಲಿದೆ ಅಂತ ಬರ್ದಿಲ್ಲ ಅವರು, ಪ್ರಗತಿ ಎಲ್ಲಿದೆ, ಪ್ರಗತಿ ಬಾಯ ಬಿಡದೆ ಇದ್ದವರೆಲ್ಲ ಬಿಡ್ಬೇಕಣ್ಣ. ಪ್ರಗತಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಕ್ಷಮೆ ಇರಲಿ ಮಾಸ್ಟರ್, ಪ್ರಗತಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನನ್ನ ಬಹಿರಂಗ ಸವಾಲು, ಹಾಲಪ್ಪನವರ ಅವಧಿಯಲ್ಲಿ ತಂದಿರತಕ್ಕಂಥ ಅನುದಾನಗಳಿಗೂ ಈಗ ಅವರು ಯಾವುದಾದ್ರೂ ತಂದಿದ್ರೆ ಆ ಅನುದಾನಗಳನ್ನು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಮಾನ್ಯ ಶಾಸಕರೇ, ಮಾನ್ಯ ಕಾಂಗ್ರೆಸ್ ನಾಯಕರೇ, ಇದು ಪಂಥ ಆಹ್ವಾನ BJP ಕಡೆ. ವಿತ್ ರೆಕಾರ್ಡ್, ಆನ್ ರೆಕಾರ್ಡ್ ನಾವು ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ನೀವೆಷ್ಟು ತಂದಿದ್ದೀರಾ, ಮುಂದೆ ಎಷ್ಟು ತರ್ತೀರಾ, ನೇರ ಚರ್ಚೆಗೆ ನಾವು ಸಿದ್ಧ ಇದ್ದೇವೆ. ಪ್ರಗತಿ ಎಲ್ಲಿದೆ ಅಂತಕ್ಕಂಥದ್ದಾಗಿದೆ. ಅವತ್ತು ಹಾಲಪ್ಪನವ್ರ ಮೇಲಿದ್ದ ಒಂದೇ ಒಂದು ಆರೋಪ, ಅಭಿವೃದ್ಧಿ ಕೆಲಸ ಆಗಲಿಲ್ಲ ಅಂದಿಲ್ಲ. ಹಗಲು ಇರುಳು ಅವರು ದುಡಿದ್ರು, ಕಾರ್ಯಕರ್ತರನ್ನು ಬೆವರಿಸಿದ್ರು. 888 ರಸ್ತೆ ತಾಲೂಕಿನಾದ್ಯಂತ. 10 ನಿಮಿಷ ಸಮಯ ಕೊಡ್ರಿ, ನಾನು ಬಾಯಲ್ಲಿ ಹೇಳ್ತೀನಿ ಜಗಣ್ಣ, ಸವಾಲ್ ನಾನು ಬಾಯಲ್ಲಿ ಹೇಳ್ತೀನಿ ಯಾವ್ಯಾವ ಊರಿಗೆ ಕೊಟ್ಟರು ಅಂತೇಳಿ. 888 ರಸ್ತೆ ಕೊಟ್ಟಪ್ಪಣ್ಣ. ನಮ್ಮವ್ರು ಅಲ್ಲದೆ ಇರೋರು ಹೇಳಕ್ಕೇನು ಇರಲಿಲ್ಲ. ಹಾಲಪ್ಪನವರು ನಗಾಡ,
ಹಾಲಪ್ಪನವರು ಮಾತಾಡ್ಸಿ. ಹಾಲಪ್ಪನವರು ಹೆಗಲ ಮೇಲೆ ಕೈ ಹಾಕ್ತಾರೆ. ಕೆಲವರು ನಿಜಾರ್ಥದಲ್ಲಿ ಹೇಳಿರ್ಬೋದು, ಕೆಲವರು ನಮ್ಮವರಾದವರು ನಮ್ಮವ್ರು ಅಲ್ಲದೆ ಇದ್ದವರು ಕುಂತಲ್ಲಿ ನಿಂತಲ್ಲಿ ಇದನ್ನು ಹೇಳಿ ಹಾಲಪ್ಪನವ್ರಿಗೇನೂ ಆಗಲಿಲ್ಲ. ಸಾಗರವನ್ನು 10 ವರ್ಷ ಹಿಂದೂಡಿದ್ವಿ, 10 ವರ್ಷ ಹಿಂದೆ. ಈ ಪಾಪದ ಪ್ರಜ್ಞೆ ತಾಯಿಗೆ ದ್ರೋಹ ಮಾಡಿದ್ರಲ್ಲ ಅವ್ರಿಗೆ ಕಾಡ್ತಾ ಇದೆ. ಹೇಳ್ಕೊಳಕ್ ನಾಚಿಕೆ ಸಾಗರ ಹಿಂದೋತಲ್ಲ ಅಂತಕ್ಕಂಥ ವಿಚಾರ. ನಾವು ಈ ಪಾಪದ ಕೆಲಸ ಮಾಡಿದ್ವಲ್ಲ ಅಂತ ನನ್ನ ವಿನಂತಿ ಇದೆ. ಹರಿಕತೆ ಹೇಳ್ತಾ ಹೀಗೆ ಕೂತ್ರೆ ಯೋಚನೆ ಮಾಡಿ, 75ರಲ್ಲಿ ಜಾರ್ಜ್ ಫರ್ನಾಂಡಿಸ್, ವಾಜಪೇಯಿ, ಅಡ್ವಾಣಿ, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಮಧು ದಂಡವತೆ ಈ ಥರದವ್ರನ್ನೆಲ್ಲ ಒಳಗೆ ಹಾಕಿದಾಗಲೂ ಕೂಡ ಈ ಪ್ರಜಾತಂತ್ರ ವಿರೋಧಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಗೆಲ್ತೀವಿ ಅಂತೇಳಿ ಸಂಕಲ್ಪ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರ ರಾಜಕಾರಣಿಗಳು ಹೋರಾಟ ಮಾಡದೆ ಹೋದರೆ 2ನೇ ಸಾರಿ ಸ್ವಾತಂತ್ರ್ಯ ಹರಣ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆಯ 53 ಮಹಾಶಕ್ತಿ ಕೇಂದ್ರ, ಎಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ ಆ ಕ್ಷೇತ್ರ ವಹಿ ಮತ್ತು ನಗರದ ಮಹಾಶಕ್ತಿ ಕೇಂದ್ರ ಸೇರಿ 53 ಮಹಾಶಕ್ತಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಏನು ವಿಕಸಿತ ಭಾರತದ ಸಂಕಲ್ಪ, ಯಾತಕ್ಕೋಸ್ಕರ ಈ ಸಂಕಲ್ಪ, ಯಾವ ಉದ್ದೇಶಕ್ಕೋಸ್ಕರ ಈ ಸಮಾವೇಶ ಅಂತಂದ್ರೆ 2014ರವರೆಗೆ ಕಾಂಗ್ರೆಸ್ ಈ ದೇಶವನ್ನು ಮನಮೋಹನ್ ಸಿಂಗ್ ರವರು ಸತತವಾಗಿ 10 ವರ್ಷ 14ರವರೆಗೆ ಮುಂದುವರಿಸಿದರು. ಆ ಅಧಿಕಾರದಿಂದ ಅವರು ಬಿಟ್ಟು ಹೋಗಬೇಕಿದ್ರೆ ಜಗತ್ತಿನಲ್ಲಿ ಭಾರತ ಅಂತಂದ್ರೆ ಹಗರಣಗಳ ದೇಶ. ಅದು ಒಲಿಂಪಿಕ್ಗೆ ಸಂಬಂಧಪಟ್ಟಂಥ ಹಗರಣ ಇರ್ಬೋದು, ಕೋಲಿಗೆ ಕಲ್ಲಿದ್ದಲಿಗೆ ಸಂಬಂಧಪಟ್ಟಂಥ ಹಗರಣ ಇರ್ಬೋದು, ಸ್ಪೆಕ್ಟ್ರಮ್ 2G ಸ್ಪೆಕ್ಟ್ರಮ್ 4G, ಇದಕ್ಕೆ ಒಟ್ಟು ಹಗರಣಗಳ ಸರ್ಕಾರವಾಗಿ ರೂಪಿತಾಗಿತ್ತು. ದೇಶದ ಆರ್ಥಿಕತೆ ದುಸ್ಥಿತಿಗೆ ಬಂದಿತ್ತು. ಒಂದು ಕಾಲದಲ್ಲಿ ಚಂದ್ರಶೇಖರ್ ಅವರು ಹೇಗೆ ಬಂಗಾರವನ್ನು ಅಡವಿಟ್ಟಿದ್ರು ವಿಶ್ವ ಬ್ಯಾಂಕ್ನಲ್ಲಿ, ಆ ಸ್ಥಿತಿಗೆ ಮರುಕಳಿಸ್ತಿದ್ದೀವಿ ಅಂತ ಇರಬೇಕಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನರೇಂದ್ರ ಮೋದಿ ಅಂತವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ 14ಕ್ಕೆ ಅಧಿಕಾರಕ್ಕೆ ಬಂತು. ಇವತ್ತು 2025ರಲ್ಲಿದ್ದೀವಿ. 11 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತವನ್ನು ಪೂರೈಸಿದ್ದಾರೆ. ಈ 11 ವರ್ಷವನ್ನು ಕೇವಲ ಭರವಸೆ, ಕೇವಲ ದಿನಗಳನ್ನು ಉರುಳಿ ಕಳೆದ ಕೇಳಿದ್ರೆ ಅಭಿವೃದ್ಧಿಯಲ್ಲಿ ಮತ್ತು ಜನಜೀವನ ಮಟ್ಟದ ಸುಧಾರಣೆಯಲ್ಲಿ ಅನೇಕ ಮೈಲಿಗಲ್ಲುಗಳನ್ನು ಸ್ಥಾಪಿಸಿ ಅಭಿವೃದ್ಧಿ ಪಥದಲ್ಲಿ ಭಾರತವನ್ನು ಮುಂದೆ ಕೊಂಡೊಯ್ದು ಜಗತ್ತಿನಲ್ಲಿ ಭಾರತಕ್ಕೆ ಗೌರವದ ಸ್ಥಾನವನ್ನು ಕೊಟ್ಟು ಮುನ್ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದು 2047ಕ್ಕೆ ರಮೇಶನ್ನ ಹೇಳಿದ್ರಲ್ಲ 2047 ಸ್ವತಂತ್ರ ಬಂದು 100 ವರ್ಷ 2047ಕ್ಕೆ ಮೋದಿ ಅವರ ಸಂಕಲ್ಪ, ಮೋದಿ ಅವರ ಪ್ರತಿಜ್ಞೆ, ಭಾರತ ಜಗತ್ತಿನ ಮೊದಲ ದೇಶ ಆಗಿರಬೇಕು, ಭಾರತ ಜಗತ್ತನ್ನು ಮುನ್ನಡೆಸ್ತಕ್ಕಂಥ ನೇತೃತ್ವವನ್ನು ವಹಿಸಬೇಕು, ಭಾರತ ಜಗನ್ಮಾತೆ ಆಗಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಈ ದೇಶದ ಆಡಳಿತವನ್ನು ಮುನ್ನಡೆಸ್ತಾ ಇದೆ. ಆ ಮುನ್ನಡೆಸುವಿಕೆಯಲ್ಲಿ ಅನೇಕ ಯಶಸ್ಸುಗಳನ್ನು ಕಂಡಿದ್ದಾರೆ. ಸಾರ್ವಜನಿಕ ಶ್ರೀಸಾಮಾನ್ಯನ ಬದುಕಿಗೆ ಹತ್ತಿರವಾದಂಥ ವಿಷಯಗಳು ಇದ್ದಾವೆ. ಜಗತ್ತಿನಲ್ಲಿ ನಂಬರ್ 1 ಆಗಬೇಕಿದ್ರೆ ಪ್ಯಾರಾಮೀಟರ್ಗಳೇನಿದಾವೋ ಆ ಅಂಶಗಳಲ್ಲೂ ಕೂಡ ಅಚೀವ್ಮೆಂಟನ್ನು ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ ವಿಷಯಗಳು ಇಲ್ಲಿ ಹೇಳೋದಕ್ಕೆ ಸಾಧ್ಯನೂ ಆಗಲ್ಲ, ಅರಗಿಸ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಈ ಸಂಕಲ್ಪವನ್ನು ಮಾಡಬೇಕಿದ್ರೆ ನಮಗೆ ಅದರ ವಿಚಾರ ತಿಳಿದಿರಬೇಕು. ಜಾಗತಿಕ ಮಟ್ಟದ ವಿಚಾರಗಳನ್ನು, ಆರ್ಥಿಕತೆಗೆ ಸಂಬಂಧಪಟ್ಟವಾದ ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ $308 ಮಿಲಿಯನ್. ಈ ಪಾಕಿಸ್ತಾನದ ಕಿತಾಪತಿ ಯಾವತ್ತೂ ನಿಮಗೆ ಗೊತ್ತಿದೆ. ಪಾಕಿಸ್ತಾನ ಎದುರಿಗೆ ಕಿತಾಪತಿ ಮಾಡುತ್ತೆ, ಚೀನಾ ಹಿಂದು ಬಿಟ್ಟು ಕಿತಾಪತಿ ಮಾಡುತ್ತೆ. ಪುಲ್ವಾಮಾದಲ್ಲಿ ನಮ್ಮ
ದೇಶದ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರನ್ನ ಕೊಂದ್ರು. ಅವತ್ತು ಶಪಥ ಮಾಡಿದ್ರು, ಸಂಕಲ್ಪ ಮಾಡಿದ್ರು, ವಿವರಣೆ ಹೋಗಲ್ಲ. ಇಡೀ ಜಾಗತಿಕವಾಗಿ ರಾಜತಾಂತ್ರಿಕ ತೊಡಕು ಬರದೇ ಇರೋ ಹಾಗೆ ಪ್ರತಿಯೊಬ್ಬರಿಗೆ ಪಾಕಿಸ್ತಾನದ ಕೃತ್ಯವನ್ನ ಗಮನಕ್ಕೆ ತಂದು ಅವರ ಮನವೊಲೈಸಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಸಂಹಾರ ಮಾಡಿರ್ತಕ್ಕಂಥ ಕೀರ್ತಿ ನರೇಂದ್ರ ಮೋದಿ ಅವರದ್ದು ಬಂಧುಗಳೇ, ನರೇಂದ್ರ ಮೋದಿ. ಪುಲ್ವಾಮಾ ನಡೀತು, ಬಾಂಬ್ ಹಾಕಿದ್ವಿ. ಒಂದು ಕ್ಷಿಪಣಿ ಹಾಕಿದ್ರೆ ನಿಮಗೆ ಗೊತ್ತಿರಲಿ, ಒಂದು ರಾಕೆಟ್ ಕ್ಷಿಪಣಿ ಹಾಕಿದ್ರೆ 18 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದು ಪಟಾಕಿ ಅಲ್ಲ, 18 ಕೋಟಿ ಖರ್ಚಾಗತ್ತೆ. ಅಮಾಯಕರ ಮೇಲೆ ರಾಕೆಟ್ ಹಾಕಿದ್ರೆ, ಕ್ಷಿಪಣಿ ಹಾಕಿದ್ರೆ ರಷ್ಯಾ ಒಪ್ಪಲ್ಲ, ಜರ್ಮನಿ ಒಪ್ಪಲ್ಲ, ಫ್ರಾನ್ಸ್ ಒಪ್ಪಲ್ಲ, ಅಮೆರಿಕ ಒಪ್ಪಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ತೆಗಿತಾರೆ. ಒಬ್ಬನೇ ಒಬ್ಬ ಅಮಾಯಕನ ಮೇಲೆ ಬಾಂಬ್ ಬೀಳದೆ ಇರೋ ಹಾಗೆ ನಮ್ಮ ಪ್ರತಿಕಾರವನ್ನು ಏನು ತಗೊಳ್ಬೇಕೋ ಆ ಪ್ರತಿಕಾರವನ್ನ ಪುಲ್ವಾಮಾದಲ್ಲಿ, ಉರಿ ಮತ್ತು ಬಾಲಾಕೋಟ್ನಲ್ಲಿ ತಗೊಂಡ್ರು. ಇದು ಮೋದಿ ಅವರ ತಾಕತ್ತು, ಇದು ಆಡಳಿತ ನಡೆಸತಕ್ಕಂಥ ರೀತಿ ರಿವಾಜು. ಅದೇ ರೀತಿ ಮುಂದೆ ಬಂದಂತ ಸಂದರ್ಭದಲ್ಲಿ ಕೊರೋನಾ ಬಂತು. ಗಮನಿಸಿ, ಕರ್ಫ್ಯೂ ಹಾಕಿದ್ರೆ ಹಾಗಾಗತ್ತೋ ಹಾಗೆ ಇಡೀ ಸಮಾಜ, ಗಂಡ ಹೆಂಡತಿ ಸತ್ತೋದ್ರೆ ಗಂಡನ ಹೆಣ ಹಾಕಕ್ಕೆ ಹೆಂಡತಿ ಹೋಗಕ್ಕಿಲ್ಲ, ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಸಂಬಂಧನೇ ಇಲ್ಲ. ಅಂಥದರ ಮಧ್ಯೆ ಸಾವು ನೋವುಗಳನ್ನು ಅತ್ಯಂತ ಕನಿಷ್ಠತಮ ಇಳಿಸಿ ವ್ಯಾಕ್ಸಿನ್ ಕೊಡಿಸಿ ದೇಶದ ಆರ್ಥಿಕತೆಯನ್ನೂ ಕಾಪಾಡಿಕೊಂಡು ಜಗತ್ತಿನಲ್ಲಿ ತಲೆ ಎತ್ತೋ ಹಾಗೆ ಭಾರತವನ್ನು ನಡೆಸಿರ್ತಕ್ಕಂಥ ಕೀರ್ತಿ ಉಪ್ಪಿಟ್ಟು ಜಾಸ್ತಿ ಆಗಿದೆ. ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಕೀರ್ತಿ ಬಾಯಿ ಬಿಡದೆ ಇದ್ದವ್ರು ಯಾರಿಸಿರ್ತಕ್ಕಂಥ ಕೀರ್ತಿ. ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ್ದೇನೆ ದೇಶದ ಏಕತೆ, ಅಖಂಡತೆ, ಸಮಗ್ರತೆಯನ್ನು ಕಾಯ್ತೇವೆ, ಒಂದಿಂಚು ನೆಲವನ್ನು ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅಂತಕ್ಕಂಥ ಸಂಕಲ್ಪ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಇತ್ತು. ಬೇರೆಯವರು ಹೋಗಲ್ಲಿ ಜಮೀನು ತಗೊಳ್ಳೋ ಹಾಗಿಲ್ಲ, ಅವ್ರು ಹೊರಗಡೆ ಬರೋ ಹಾಗಿಲ್ಲ, ಮದುವೆ ಸಂಬಂಧಗಳು ನಡೆಯೋ ಹಾಗಿಲ್ಲ. ಅಲ್ಲಿಗೆ ಒಂದು ಸರ್ಕಾರ, ಅಲ್ಲಿಗೆ ಒಂದು ಪ್ರಧಾನಿ, ಅಲ್ಲಿಗೆ ಒಂದು ಅಲ್ಲಿಗೆ ಒಂದು ಸಂವಿಧಾನ, ಅಲ್ಲಿಗೆ ಒಂದು ಬಾವುಟ. ಕಾಶ್ಮೀರನ್ನು ತುಂಡರಿಸಕ್ಕೆ ಹೊರಟಿದ್ರು. ಅಧಿಕಾರಕ್ಕಾಗಿ ಪಾಕಿಸ್ತಾನ ಬಿಟ್ಕೊಟ್ಟವರು ಕಾಂಗ್ರೆಸ್, ಅಧಿಕಾರಕ್ಕಾಗಿ ಬಾಂಗ್ಲಾ ಬಿಟ್ಕೊಟ್ಟವರು ಕಾಂಗ್ರೆಸ್, ಅಧಿಕಾರಕ್ಕೋಸ್ಕರ ಪಾಕ್ ಆಕ್ರಮಿತ ಕಾಶ್ಮೀರ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳಿ ನಮ್ಮ ಭೂಪಟದಲ್ಲಿದ್ದಂತೆ ನಮ್ಮ ದೇಶದ ಚಿತ್ರಣ ಇಲ್ಲ. ಅರ್ಧ ಚೀನಾಕ್ಕೆ ಹೋಗಿದೆ, ಅರ್ಧ ಪಾಕಿಸ್ತಾನಕ್ಕೆ ಹೋಗಿದೆ. ಇದು ಕಾಂಗ್ರೆಸ್ನ ಪಾಪದ ಕೂಸು, ಕಾಂಗ್ರೆಸ್ನ ಪಾಪದ ಕೂಸು. ಯಾತಕ್ಕಾಗಿ? ಅಧಿಕಾರಕ್ಕಾಗಿ. ಇಂಥ ಸಂದರ್ಭದಲ್ಲಿ ನಾವು ಯಾರು ಪುಷ್ಪಾರ್ಚನೆ ಮಾಡಿದ್ವಿ? ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ, ಜನಸಂಘದ ಸ್ಥಾಪಕ ಅಧ್ಯಕ್ಷರು. ಏಕ್ ದೇಶ್ ಮೇ ದೋ ಪ್ರಧಾನ್, ದೋ ವಿಧಾನ್, ದೋ ನಿಶಾನ್, ನಹಿ ಚಲೇಗಾ ನಹಿ ಚಲೇಗಾ ಅಂತಕ್ಕಂಥ ಘೋಷವಾಕ್ಯದ ಜೊತೆಗೆ ದೆಹಲಿಯಿಂದ ಕಾಶ್ಮೀರದವರೆಗೆ ಪ್ರತಿಭಟನೆಯ ಪಾದಯಾತ್ರೆಯನ್ನು ಸಂಘಟಿಸಿ ಅವರ ಆತ್ಮಾಹುತಿ ಆಯಿತು. ಅವರ ಕನಸನ್ನು ನನಸು ಮಾಡಿ ಆರ್ಟಿಕಲ್ 370 ತೆಗೆದುಹಾಕಿ ಕಾಶ್ಮೀರವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಿರ್ತಕ್ಕಂಥ ಕೀರ್ತಿ, ಪ್ರವಾಸೋದ್ಯಮ ಮಾಡಿರ್ತಕ್ಕಂಥ ಕೀರ್ತಿ